ನೋಡಿ ಅಲ್ಲಿ ಲೈನ್ ಅಂಪೈರ್ ಮತ್ತು ಕೋಚ್ ಒಬ್ರು ಮಾತ್ರ ಇರಬೇಕು, ಉಳಿದವ್ರು ಯಾರು ಕೂಡ ಇರಬಾರ್ದು. ಸಬ್ಸ್ಟಿಟ್ಯೂಟ್ಸ್ ನೋಡಿ, ಕೋಚ್ ಕೂಡ ಇಲ್ಲಿ ಈ ಕಡೆ ಸೈಡಿಗೆ ಬಂದ್ಬಿಡ್ರಿ. ನೋಡಿ ಸಬ್ಸ್ಟಿಟ್ಯೂಟ್ ಆಟಗಾರರು ಇದು ಅಜಯ್ ತೊಕ್ಕೋತ್ರ ಅಜಯ್ ಅಜಯ್ ನೋಡಿ, ಎರಡು ತಂಡದ ಆಟಗಾರರಿಗೆ ಇದು ಸೂಚನೆ. ಎರಡು ತಂಡದ ಆಟಗಾರರು ಕ್ರೀಡಾ ಸ್ಫೂರ್ತಿಯನ್ನ ಸ್ವಯಂ ಪ್ರೇರಿತವಾಗಿ ಒಪ್ಪಿಕೊಂಡು ಆಟವನ್ನು ಆಡಬೇಕು. ನಿನ್ನೆಯಿಂದ ಎಲ್ಲ ಕ್ರೀಡಾಪಟುಗಳು ಕೂಡ ಉತ್ತಮವಾದ ಕ್ರೀಡಾ ಸ್ಫೂರ್ತಿಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ರೀಡಾಧಿಕಾರಿಗಳು ಇರ್ತಾರೆ, ಸೊ ಅವರು ಏನು ಅಂತಿಮ ತೀರ್ಮಾನವನ್ನು ಕೊಡ್ತಾರೆ, ಸೊ ಅದ ಫೈನಲ್ ಆಗಿರುತ್ತೆ. ಆಟಗಾರರು ಯಾರು ಕೂಡ ಆರ್ಗ್ಯೂ ಮಾಡೋಂಗಿಲ್ಲ, ಒಬ್ಬ ಕ್ಯಾಪ್ಟನ್ ಮಾತ್ರ ಮಾಡಬೇಕು. ಯಾರಾದರೂ ನೀವು ನಿಯಮ ಉಲ್ಲಂಘನೆ ಮಾಡಿದ್ದಲ್ಲಿ ಅಂತ ಆಟಗಾರನನ್ನ ಈ ಮ್ಯಾಚ್ ಇಂದ ಅಥವಾ ಟೂರ್ನಿಯಿಂದ ಕೂಡ ಆಚೆ ಹಾಕುವ ಸಂಭವ ಇರುತ್ತೆ. ನಿಮಗೆಲ್ಲ ನಿಯಮಗಳು ಗೊತ್ತಿರುತ್ತೆ, ಅದನ್ನ ಪಾಲನೆ ಮಾಡಬೇಕಾಗುತ್ತೆ. ಎಲ್ಲ ಆಟಗಾರರಿಗೂ ಕೂಡ ಇದು ಗಮನದಲ್ಲಿರಬೇಕು. ಈ ಪಂದ್ಯದ ತೀರ್ಪುಗಾರರಾಗಿ ಅರುಣ್, ಶ್ರೀನಾಥ್, ಮನೋಹರ್, ಶಿವು ಹಾಗೂ ಶೇಖ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಅಂಬೇಡ್ಕರ್, ಹರಿ, BJ ಸರ್, ವಿಜಯ್ ಸರ್ ಎಲ್ಲರೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಪಂದ್ಯವನ್ನ ವೀಕ್ಷಿಸಲು KSRTC ಡ್ರೈವರ್ ಬಾಯ್ಸ್ ತಂಡದವರಿಂದ ಮೊದಲ ರೈಡಿಂಗ್ ಮುರಳಿ. ಅಪ್ಪು ಬಾಯ್ಸ್ ತಂಡದ ಮುರಳಿ ಅವರಿಂದ ಮೊದಲ ರೈಡಿಂಗ್. ಗುಡಿಬಂಡೆ ಚಾಲೆಂಜರ್ಸ್ ಮನ್ಸೂರ್ ಅವರಿಂದ ರೈಡಿಂಗ್. ಎಂಟಿ ರೈಡ್. ಆಟ ಆಡುವಾಗ ಒಳಗಡೆ ಯಾರು ಕೂಡ ಕೋಚ್ ಮಾಡಬಾರ್ದು. ನಂಬರ್ 2 ಆಟಗಾರ ಪಿಲ್ಲು ಅಲಿಯಾಸ್ ಸೆಬುಲ್ ಬಾಪು. ಉತ್ತಮವಾದ ಆಟವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಗುಡಿಬಂಡೆ ಚಾಲೆಂಜರ್ಸ್ ತಂಡದ ಚಂದು ಇವರಿಂದ ರೈಡಿಂಗ್. ಚಂದು ಉತ್ತಮವಾದ ರೈಡಿಂಗ್, 1 ಅಂಕ ಗುಡಿಬಂಡೆ ಚಾಲೆಂಜರ್ಸ್ ತಂಡಕ್ಕೆ. ಅಪ್ಪು ಬಾಯ್ಸ್ ತಂಡದಿಂದ ಅನಿಲ್ ಅಲಿಯಾಸ್ ಜಿಂಕೆ ಅಂತೆ ನಿನ್ನೆಯಿಂದ ಆಟವನ್ನ ಪ್ರದರ್ಶನ ಮಾಡಿ ಎಲ್ಲರನ್ನು ಮನರಂಜಿಸ್ತಾ ಇದ್ದಾರೆ ಅನಿಲ್ ರವರು. ನೋಡಿ, ಯಾರು ಮಾತಾಡಬಾರ್ದು. ಯುವ ಅಜಯ್ ಯಾರು ಕೂಡ ಮಾತಾಡಬಾರ್ದು. ಅಫಿಷಿಯಲ್ಸ್ ಇದ್ದಾರೆ. ಯಾರಪ್ಪ ನೀವು ಮಾತಾಡ್ತೀರಾ? ಮನ್ಸೂರ್ ಯಾಕೆ ಆಡ್ರಿ ಸುಮ್ಮನೆ? ಅಫಿಷಿಯಲ್ಸ್ ಮಾತಾಡ್ತಾರೆ ಯಾಕೆ? 7 ಸ್ಟಾರ್ಸ್ ತಂಡದಿಂದ ಚಂದು ಅವರಿಂದ ಮತ್ತೊಮ್ಮೆ ರೈಡಿಂಗ್. ಆರ್ಗ್ಯೂ ಮಾಡಬೇಡಿ ಯಾರು. ಎಂಟಿ ರೈಡ್. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಈ ದಾಳಿಯನ್ನ ಮಾಡಿದ್ದಾರೆ ಅನಿಲ್ ಅಲಿಯಾಸ್ ಜಿಂಕೆ. ಇದನ್ನು ಕೂಡ ಸಬ್ ಜೂನಿಯರ್ಸ್ ರಾಜ್ಯ ಮಟ್ಟದ ಆಟಗಾರ. ಉತ್ತಮವಾಗಿರ್ತಕ್ಕಂಥ ಹಿಡಿತವನ್ನ ಹಿಡಿದಿದ್ದಾರೆ. ಗುಡಿಬಂಡೆ ಚಾಲೆಂಜರ್ಸ್ ನಂಬರ್ 2 ಮನ್ಸೂರ್ ಆಟಗಾರ. ಶೇಖ್ ಅವರು ತುಂಬಾ ಒಳ್ಳೆಯ ಸರ್ವಿಸ್ ಅನ್ನು ಮಾಡ್ತಾ ಇದ್ದಾರೆ. 7 ಸ್ಟಾರ್ಸ್ ತಂಡದ
ಅಜಯ್ ರೆಡ್ಗೆ ಹೋಗ್ತೀನಿ ಅಜಯ್ ಸಿದ್ದು ಬಾಯ್ಸ್ ವರ್ಸಸ್ ಎಆರ್ಸಿಸಿ ತಂಡದ ನಾಯಕರು ನಾಣ್ಯ ಚಿಮ್ಮುವಿಕೆಗಾಗಿ ಅಂಕಣದ ಬಳಿ ಬರಬೇಕು. ಸಿದ್ದು ಬಾಯ್ಸ್ ವರ್ಸಸ್ ಎಆರ್ ನೋಡಿ ಮುಂದಿನ ಪಂದ್ಯಕ್ಕಾಗಿ ಎರಡು ತಂಡದ ನಾಯಕರು ಅಂಕಣದ ಬಳಿ ಬರಬೇಕು. ಸಿದ್ದು ಬಾಯ್ಸ್ ಮತ್ತು ಎಆರ್ಸಿಸಿ ತಂಡದ ನಾಯಕ, ಎರಡು ತಂಡದ ನಾಯಕರಿಗೆ ಇದು ಅಂತಿಮ ಕರೆ. ನಾಣ್ಯ ಚಿಮ್ಮುವಿಕೆಗೆ ಎರಡು ತಂಡದ ನಾಯಕರು ಬರಬೇಕು. ಉತ್ತಮವಾಗಿರ್ತಕ್ಕಂಥ ಚೇಸಿಂಗ್ ಅನ್ನು ಮಾಡಿ 1 ಅಂಕನ್ನ ಪಡೆದಿದ್ದಾರೆ. ಬಾನ್ಸೂರ್ ಅವರಿಗೆ ಉತ್ತಮವಾದ ಚೇಸಿಂಗ್ ರೈಡ್. ಉಮೇದ್ ದಯವಿಟ್ಟು ಸ್ವಲ್ಪ ಸೈಡ್ಗೆ ಹಾಕೋಬೇಕು, ಸರ್ ಈ ಕಡೆ ದಯವಿಟ್ಟು ಸಹಕಾರ ಕೊಡಬೇಕು. ಎಂಟಿ ರೈಡ್ ಉತ್ತಮ ಒಂದು ಬ್ಯಾಟಿಂಗ್ ಮಾಡಿ ಬೋನಸ್ ಅಂಕ. ಬೋನಸ್ ಅಂಕವನ್ನು ಪಡೆದಿದ್ದಾರೆ ಬಾಗೇಪಲ್ಲಿ ಆಟಗಾರ ಅನಿಲ್. ಮತ್ತೊಮ್ಮೆ ಚಂದು ನಂಬರ್ 33 ಚೆಸ್ ನಂಬರ್ 33 ತಂಡದ ಉತ್ತಮ ದಾಳಿಯನ್ನು ಮಾಡಿದ್ದಾರೆ. 1 ಅಂಕವನ್ನು ಒಂದು ಪಡೆದಿದ್ದಾರೆ. ಅಂಕ ಗುರುಬಂಡೆ ಚಾಲೆಂಜರ್. ನಾಲ್ಕು ಒಂದು. ಉತ್ತಮವಾದ ಡಿಫೆನ್ಸ್ ಗುರುಬಂಡೆ ಚಾಲೆಂಜರ್ಸ್ ತಂಡದವರಿಂದ 1 ಅಂಕ. 5-1 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. 5-1 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. ಚೆಂಡು ಅವರಿಂದ ಉತ್ತಮವಾದ ರೈಡಿಂಗ್. ಆಲ್ಔಟ್. ಅಪ್ಪು ಬಾಯ್ಸ್ ಆಲ್ಔಟ್ ಆಗಿದ್ದಾರೆ. ಟೈಮ್ ಔಟ್ ಬೈ ಗುರುಬಂಡೆ ಚಾಲೆಂಜರ್ಸ್. ಟೈಮ್ ಔಟ್. ಫಸ್ಟ್ ಹಾಫ್ 9-1 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. 9-1. ಫಸ್ಟ್ ಹಾಫ್ ಫಸ್ಟ್ ಟೈಮ್ ಔಟ್. ಮುಂದಿನ ಪಂದ್ಯ ಸಿದ್ದು ಬಾಯ್ಸ್ ವರ್ಸಸ್ ಏರ್ ತಂಡದ ನಾಯಕರು. ಇವರಿಬ್ಬರಿಗೆ ಇದು ಕೊನೆಯ ಕರೆ. ಎಆರ್ಸಿಸಿ ವರ್ಸಸ್ ಸಿದ್ದು ಬಾಯ್ಸ್ ತಂಡದ ನಾಯಕರು ಅಂಕಣದ ಬಳಿ ಟಾಸ್ಗಾಗಿ ಬರಬೇಕು. ಅಂತಿಮ ಕರೆ. ಎಆರ್ಸಿಸಿ ವರ್ಸಸ್ ಸಿದ್ದು ಬಾಯ್ಸ್ ತಂಡದ ನಾಯಕರು. ಉತ್ತಮವಾದ ಡಿಫೆನ್ಸ್ ಗುರುಬಂಡೆ ಚಾಲೆಂಜರ್ಸ್ ತಂಡದವರಿಂದ ಮತ್ತೊಂದು ಅಂಕ. ಎಆರ್ಸಿಸಿ ತಂಡದ ನಾಯಕರು ಅಂಕಣದ ಬಳಿ ಟಾಸ್ಕ್ ಆಗಿ ಬಂದಿದ್ದಾರೆ. ಸಿದ್ದು ಬಾಯ್ಸ್ ತಂಡದ ನಾಯಕರು ಕೂಡಲೇ ಅಂಕಣದ ಬಳಿ ಬರಬೇಕು. ಎಆರ್ಸಿಸಿ ಎಆರ್ಸಿ ತಂಡದ ನಾಯಕ, ಎಆರ್ಸಿಸಿ ತಂಡದ ನಾಯಕ ಎಲ್ಲಿದ್ರು ಅಂಕಣದ ಬಳಿ ಬರಬೇಕು. ಇದು ಕೊನೆಯ ಕರೆ. ಎಆರ್ಸಿಸಿ ತಂಡದ ನಾಯಕ ಗುರುಬಂಡೆ ಚಾಲೆಂಜರ್ಸ್ ತಂಡದಿಂದ ಯುವ ಅವರಿಂದ ಉತ್ತಮವಾದ ರೈಡಿಂಗ್ 1 ಅಂಕ. ಮತ್ತೊಮ್ಮೆ ಮುರಳಿ ನಂಬರ್ 7 ಜರ್ಸಿ ನಂಬರ್ 7 ಅಪ್ಪು ಬಾಯ್ಸ್ ತಂಡದ ಆಟಗಾರ. ಎಆರ್ಸಿಸಿ ತಂಡದ ನಾಯಕ ಮತ್ತು ಸಿದ್ದು ಬಾಯ್ಸ್ ತಂಡದ ಮುರಳಿ ಬನ್ನಿ ಬನ್ನಿ ಅಫಿಷಿಯಲ್ ನೋಡ್ತಾ ಇರ್ತಾರೆ. ಬನ್ನಿ ಅಫಿಷಿಯಲ್ ನೋಡ್ತಾ ಯಾಕೆ ಮಾತಾಡ್ತೀರಾ ನೀವು?
ಅಪು ಬಾಯ್ಸ್ ತಂಡದ ಮುರಳಿ ಅವರಿಂದ ಸೂಪರ್ ರೈಡ್ 3 ಅಂಕ ಅಪು ಬಾಯ್ಸ್ ತಂಡದವರಿಂದ ಟೈಮ್ ಔಟ್. ಫಸ್ಟ್ ಹಾಫ್ Zoom ಫಸ್ಟ್ ಮಾಡ್ಬಿಡಿ, ಟೈಮ್ ಎಷ್ಟು ಎಲ್ಲಿಗೆ ಹೋಗಿದ್ಯಾ? ಅಪ್ಪು ಬಾಯ್ಸ್ 11-5 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. 11-5 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. ಸಿದ್ದು ಬಾಯ್ಸ್ ಕಟ್ ಮಾಡಲಿ ಆಮೇಲೆ ಮಾಡಿವಂತೆ. ಗುರುಬಂಡೆ ಚಾಲೆಂಜರ್ ಚಂದು ಅವರಿಂದ ರೈಡಿಂಗ್. ಈಗಾಗಲೇ ಉತ್ತಮವಾದ ರೈಡಿಂಗ್, 1 ಅಂಕ ವಿತ್ ಬೋನಸ್. ಈಗಾಗಲೇ ಸಿದ್ದು ಬಾಯ್ಸ್ ವರ್ಸಸ್ ARCC ತಂಡದ ನನ್ನ ಚಮುವಿಕೆ ಮುಕ್ತಾಯವಾಗಿದ್ದು ಟಾಸ್ 1 ಬೈ ಸಿದ್ದು ಬಾಯ್ಸ್. ಚಾಯ್ಸ್ ಕೋಡ್ ಅಂಕಣವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈ ಪಂದ್ಯ ಮುಗಿದ ನಂತರ ಇಮಿಡಿಯೇಟ್ ಆಗಿ ಆಟಗಾರರು ಅಂಕಣದ ಒಳಗೆ ಬರಬೇಕು. ಅಪು ಬಾಯ್ಸ್ ತಂಡದ ಮುರಳಿ ಅವರಿಂದ ಆಕ್ರಮಣಕಾರಿ ರೈಡಿಂಗ್. ಮನ್ಸೂರ್ ಅವರಿಂದ ಚೇಸಿಂಗ್ ರೈಡ್. ಒಂದು ಅಂಕ ಗುರುಬಂಡೆ ಚಾಲೆಂಜರ್ಸ್ ತಂಡಕ್ಕೆ. ಉತ್ತಮ ಕ್ರೀಡಾ ಸ್ಫೂರ್ತಿಯನ್ನು ಪ್ರದರ್ಶಿಸಿದ್ದಾರೆ ಅನಿಲ್. ಮುರಳಿ ಬಾಗೇಪಲ್ಲಿ ಆಟಗಾರ ಉತ್ತಮವಾಗಿರ್ತಕ್ಕಂಥ ದಾಳಿಯನ್ನು ಮಾಡಿ 1 ಅಂಕವನ್ನು ಪಡೆದಿದ್ದಾರೆ. ಗುರುಬಂಡೆ ಚಾಲೆಂಜರ್ ಚಂದು ಅವರಿಂದ ಮತ್ತೊಮ್ಮೆ ರೈಡಿಂಗ್. ఎవడు అదిమిండదు ఎవడో చెప్తాడు నువ్వు అదే ఎవడే అదిమేసి ఎవడు చూస్తాడు అది 2 నెలల ఎంటీ రైడ్. ఎవడు వస్తాడు నీకు ఆదం 2 నెలల ఎంత స్కోర్ ఆడా వీళ్ళు 6-14 అయింది. అది చూసుకో ಅಪು ಬಾಯ್ಸ್ ತಂಡದ ಜೆಸಿ ನಂಬರ್ 7 ಕೋಟ್ ಚೇಂಜ್. తెగిలాము తిరిగాను అనుకో ನಂಬರ್ 33 ಜರ್ಸಿ ನಂಬರ್ 33 ಚಂದು ಅವರಿಂದ ದಾಳಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂದ ಹಾಗೆ ಸಬ್ ಜೂನಿಯರ್ಸ್ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದರೆ ಚಂದು. ಅಪು ಬಾಯ್ಸ್ ತಂಡದ ದಯಾ ಅವರಿಂದ ರೈಡಿಂಗ್ ಆಕ್ರಮಣಕಾರಿಯಾಗಿ. ಎರಡು ತಂಡಕ್ಕೆ 1 ಅಂಕ. ಈಚ್ 1 ಪಾಯಿಂಟ್.
ಗುರುಗಂಡೆ ಚಾಲೆಂಜರ್ ಚಂದು ಅವರಿಂದ ರಕ್ಷಣಾತ್ಮಕ ಆಟ. ಡೂ ಆರ್ ಡೈ, ಡೂ ಆರ್ ಡೈ, ಮಾಡು ಇಲ್ಲ ಮಾಡಿ, ಡೂ ಆರ್ ಡೈ ಫಾರ್ ಗುರುಗಂಡೆ ಚಾಲೆಂಜರ್ಸ್ ತಂಡದ ಯುವ ಅವರಿಂದ ಡೂ ಆರ್ ಡೈ ರೈಟ್. ಒಂದು ಅಂಕ ಗುರುಗಂಡೆ ಚಾಲೆಂಜರ್ಸ್ ತಂಡಕ್ಕೆ. ಗುರುಗಂಡೆ ಚಾಲೆಂಜರ್ಸ್ ತಂಡದವರಿಂದ ಉತ್ತಮವಾದ ಡಿಫೆನ್ಸ್, ಒಂದು ಅಂಕ. ಮತ್ತೊಮ್ಮೆ ರೈಡಿಂಗ್ ನಲ್ಲಿ ಚಂದು, ಗುರುಗಂಡೆ ಚಾಲೆಂಜರ್ಸ್ ನ ಚಂದು ಅವರು ರೈಡಿಂಗ್ ನಲ್ಲಿ 18-8 ಫೇವರ್ ಆಫ್ ಗುರುಗಂಡೆ ಚಾಲೆಂಜರ್ಸ್. ಮುಂದಿನ ಪಂದ್ಯ ARCC ವರ್ಸಸ್ ಸಿದ್ದು ಬಾಯ್ಸ್. ಎರಡು ತಂಡಗಳಿಗೆ ಇದು ದ್ವಿತೀಯ ಕರೆ. ARCC ವರ್ಸಸ್ ಸಿದ್ದು ಬಾಯ್ಸ್ ತಂಡದ ಆಟಗಾರರು ಅಂಕಣದ ಬಲಭಾಗದಲ್ಲಿ ವರದಿ ಮಾಡ್ಕೋಬೇಕು. ತ್ರೀ ಪಾಯಿಂಟ್ಸ್. ಮತ್ತೊಮ್ಮೆ ಗುಡಿಬಂಡೆ ಚಾಲೆಂಜರ್ಸ್ ನ ತಂಡದ ಪರವಾಗಿ ಯುವ ಅವರಿಂದ ಎಂಟಿ ರೈಟ್. ಅಪ್ಪು ಬಾಯ್ಸ್ ನ ಜರ್ಸಿ ನಂಬರ್ 7 MN ಅವರಿಂದ ರೈಡಿಂಗ್. ಸ್ವಲ್ಪ ನಿಮ್ಮಿಂದ ನೋಡ್ರಿ, ಎಲ್ಲ ಸಾಕಾರ ನೀಡಬೇಕು. 9-22 ಫೇವರ್ ಆಫ್ ಗುಡಿಬಂಡೆ ಚಾಲೆಂಜರ್ಸ್. 9-22. ನೋಡಿ, ಆಟಗಾರರು ಮಾತಾಡಬಾರ್ದು, ರೂಲ್ಸ್ ಇದೆ. ರೂಲ್ಸ್ ಪ್ರಕಾರ ಆಡ್ತಾರೆ. ನೋಡಿ, ಆಟಗಾರರು ನೋಡಿ ದಯಮಾಡಿ ತೀರ್ಪುಗಾರರ ತೀರ್ಮಾನವನ್ನ ಗೌರವಿಸಬೇಕು. ಎರಡೂ ತಂಡದ ಆಟಗಾರರು ನಿನ್ನೆ ಕೂಡ ಇದೇ ರೀತಿಯನ್ನ ಆಟ ಆಡಿದಾಗ ಅದು ತೀರ್ಪುಗಾರರು ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ 7 ಸ್ಟಾರ್ ತಂಡದ ಆಟಗಾರರ ಮೇಲೆ ಕೊಟ್ಟಿದ್ದಾರೆ. ದಯವಿಟ್ಟು ಸಹಕರಿಸಬೇಕು. ಮತ್ತೊಮ್ಮೆ ಗುಡಿಬಂಡೆ ಸಿದ್ದು ಬಾಯ್ಸ್ ವರ್ಸಸ್ ARCC ತಂಡದ ಎರಡು ಆಟಗಾರರು ಸಿದ್ಧರಾಗಬೇಕು. ಇದು ದ್ವಿತೀಯ ಕರೆ. ಕೊನೆಯ 5 ನಿಮಿಷ ಕಾಲಾವಕಾಶವಿದೆ.
23-12 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. ಉತ್ತಮವಾದ ಡಿಫೆನ್ಸ್ ಗುರುಬಂಡೆ ಚಾಲೆಂಜರ್ಸ್ ತಂಡದವರಿಂದ. ಕೊನೆಯ 4 ನಿಮಿಷಗಳು, ಲಾಸ್ಟ್ 4 ಮಿನಿಟ್ಸ್ ರಿಮೈನಿಂಗ್. ಕೊನೆಯ 4 ನಿಮಿಷ. ಎಂಟಿ ರೈಡ್ ಬೈ ಯುವ. ಟೈಮ್ ಔಟ್ ಅಪ್ಪು ಬಾಯ್ಸ್ ತಂಡದವರಿಂದ. 24-12 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. 24-12 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. ಮುಂದಿನ ಪಂದ್ಯಕ್ಕಾಗಿ ಆಟಗಾರರು ಸಿದ್ದು ಬಾಯ್ಸ್ ವರ್ಸಸ್ ಹೋಗ್ತಾ ಇದ್ದಾರೆ. ಅದೇನು ಅದು ಕಪ್ಪಗ ಅಪ್ಪು ಬಾಯ್ಸ್ ತಂಡದ ಕೊನೆಯ 3 ನಿಮಿಷಗಳು, ಲಾಸ್ಟ್ 3 ಮಿನಿಟ್ಸ್ ರಿಮೈನಿಂಗ್. ಲಾಸ್ಟ್ 3 ಮಿನಿಟ್ಸ್. ಗುರುಬಂಡೆ ಚಾಲೆಂಜರ್ಸ್ ತಂಡದ ಯುವ ಅವರಿಂದ ರಕ್ಷಣಾತ್ಮಕವಾದ ಆಟ. ಮುರಳಿ ಅಪ್ಪು ಬಾಯ್ಸ್ ತಂಡದ ಮುರಳಿ ಅವರು ಈಗ ರೈಡಿಂಗ್ ನಲ್ಲಿ. ಉತ್ತಮವಾದ ಡಿಫೆನ್ಸ್. ಥರ್ಡ್ ರೈಡ್. ಕೊನೆಯ 2 ನಿಮಿಷಗಳು, ಲಾಸ್ಟ್ 2 ಮಿನಿಟ್ಸ್ ರಿಮೈನಿಂಗ್. ಡೂ ಆರ್ ಡೈ ರೈಡ್ ಬೈ ಚಂಡು. ಡೂ ಆರ್ ಡೈ ರೈಡ್ ಬೈ ಚಂಡು. ರೈಡರ್ ಔಟ್. ಅಪ್ಪು ಬಾಯ್ಸ್ ತಂಡಕ್ಕೆ 1 ಅಂಕ. ಟೈಮ್ ಔಟ್. ಇಪ್ಪತ್ತೈದು 14 ಫೇವರ್ ಆಫ್ ಗುರುಬಂಡೆ ಚಾಲೆಂಜರ್ಸ್. ಕೊನೆಯ ನಿಮಿಷ, ಲಾಸ್ಟ್ ಮಿನಿಟ್ ರಿಮೈನಿಂಗ್. ಮುಂದಿನ ಪಂದ್ಯಕ್ಕಾಗಿ ಸಿದ್ದು ಬಾಯ್ಸ್ ವರ್ಸಸ್ ಎಆರ್ಸಿಸಿ ತಂಡದ ಆಟಗಾರರು ಅಂಕಣದ ಬಳಿ ವರದಿ ಮಾಡ್ಕೋಬೇಕು. ಸಿದ್ದು ಬಾಯ್ಸ್ ವರ್ಸಸ್ ಎಆರ್ಸಿಸಿ ತಂಡದ ಆಟಗಾರರು ಬೇಗನೆ ವೇದಿಕೆಯ ಬಲಭಾಗದಲ್ಲಿ ಬಂದು ವರದಿ ಮಾಡ್ಕೋಬೇಕು. ಸಿದ್ದು ಬಾಯ್ಸ್ ವರ್ಸಸ್ ಎಆರ್ಸಿಸಿ. ಭರತ್ ಅಪ್ಪು ಬಾಯ್ಸ್ ತಂಡದ ಆಟಗಾರರಿಂದ ರೈಡಿಂಗ್. ಉತ್ತಮವಾದ ರೈಡಿಂಗ್, ಹಾಗೆ ಅತ್ಯುತ್ತಮವಾದ ಡಿಫೆನ್ಸ್ ನಿಂದ ಡಿಫೆನ್ಸ್ಗೆ 1 ಬೋನಸ್. 2 ತಂಡಕ್ಕೆ ಅಂಕ. ಅಜಯ್ ಗುಡಿಬಂಡೆ ಚಾಲೆಂಜರ್ಸ್ ತಂಡದ ಅಜಯ್ ರವರಿಂದ ಈಗ ರೈಡಿಂಗ್. ರಕ್ಷಣಾತ್ಮಕವಾದ ಆಟ. ಮುಂದಿನ ಪಂದ್ಯಕ್ಕೆ ಎಆರ್ಸಿಸಿ ವರ್ಸಸ್ ಸಿದ್ದು ಬಾಯ್ಸ್ ತಂಡದ ಆಟಗಾರರು ಕೂಡಲೇ ವೇದಿಕೆಯ ಬಲಭಾಗದಲ್ಲಿ ಬರಬೇಕು, ಅಂಕಣವನ್ನ ಪ್ರವೇಶಿಸಬೇಕು. ಪಂದ್ಯ ಮುಕ್ತಾಯಗೊಂಡಿರುತ್ತದೆ. ಪಂದ್ಯದಲ್ಲಿ ಗುರುಬಂಡೆ ಚಾಲೆಂಜರ್ಸ್ ತಂಡದವರು ಜಯಶಾಲಿಯಾಗಿರುತ್ತಾರೆ.